ಹೇಳಿ. ಚಿತ್ರಮೂರ್ತಿ ಸನ್ಮೂರ್ತಿ ಡೆಲ್ಲಿಯಿಂದ ಬರ್ತಾರೆ. ಡೆಲ್ಲಿಯಿಂದ ಬಂದಾಗ ಅಲ್ಲಿಂದ ಮೇವು ನೀರು ಹರಿಸ್ಕೊಂಡು ಬರ್ತಾರೆ. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿತ್ರಮೂರ್ತಿ ಸನ್ಮೂರ್ತಿ ಕುರಿ ಕಾಯ್ಕೊಂಡು ಇರ್ತಾರಲ್ಲಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕುಮಾರರಾಮನ ಕಾಲದಲ್ಲಿ ಚಿತ್ರಮೂರ್ತಿ ಸನ್ಮೂರ್ತಿ ಕುರಿ ಹೋಗ್ಬಿಟ್ಟು ಸಿಂಹಾಸನ ಹೋಗಿ ಮ್ಯಾಕೆ ನೆಕ್ಕಿಬಿಡ್ತದೆ. ಕುಮಾರರಾಮನ ಮಂತ್ರಿ ಏನ್ ಹೇಳ್ತಾರೆ, ಯಾವ ಗೊಲ್ರವ್ ಕಾಡ್ಗೊಲ್ಲ ಅಂತ ಪದ ಇರ್ಲಿಲ್ಲ. ಗೊಲ್ರವು ಬಂದು ಮ್ಯಾಕೆ ನೆಕ್ಕಿದ ಅವ್ರು ಯಾರು ಅವ್ರನ್ನ ಯಾರು ಕರೆದು ಮ್ಯಾಕೆ ಓನರ್ ಯಾರಿದಾರ ಅವ್ರನ್ನ ಕರೆದು ಅವ್ರನ್ನ ಬಂಧಿಸ್ರಿ ಅಂತಾರೆ. ಅವಾಗ ಚಿತ್ರಮೂರ್ತಿ ಸನ್ಮೂರ್ತಿನ ಬಂಧಿಸ್ತಾರೆ. ಯಾರು ವಿಜಯನಗರ ಸಾಮ್ರಾಜ್ಯದ ಕುಮಾರರಾಮ ಬಂಧಿಸ್ತಾರೆ. ಅವರು ಮಂತ್ರಿ ಬಂಧಿಸ್ತಾರೆ. ಬಂಧಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ದಿಕ್ಕು ದಶೆ ಏನಿರಲ್ಲ. ಅವಾಗ ಕಾಟಮ್ ದೇವರು ಕ್ಯಾತ್ಲಿಂಗ ಪಾತ್ಲಿಂಗ ಎಲ್ಲಾ ದೇವರುಗಳು 5 ಲಿಂಗ ಮತ್ತೆ ಕರಿಯಬಳೆ ಮಾರಮ್ಮನ್ನ ತಗೊಂಬಂದಿರ್ತಾರೆ ಡೆಲ್ಲಿಯಿಂದ ಚಿತ್ರಮೂರ್ತಿ ಸನ್ಮೂರ್ತಿ. ಅವನ್ನ ಅಲ್ಲೋಗಿ ಯಾರು ಬಿಡಿಸೋ ದಿಕ್ಕಿರಲ್ವಲ್ಲ, ಅಲ್ಲೋಗಿ ಜಾಡಿ ಹಾಸಿ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿ ದೇವ್ರ ಕೇಳ್ಕೊಳ್ತಾರೆ, ಸ್ವಾಮಿ ಮಾರಮ್ಮ ನಮ್ಮನ್ಗೆ ಯಾರು ದಿಕ್ಕು ದಶೆ ಇಲ್ಲ ಬಿಡಿಸಮ್ಮ ಅಂತಾರೆ. ಅವಾಗ ಏನ್ ಮಾಡ್ತಾರ, ಕರಿಯಬಳೆ ಮಾರಮ್ಮ ಹೊರವಿನ ದೇಶದ ಬಂದು ನಾನ್ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಹೆಂಗ್ ಬಿಡಿಸ್ತೀಯ ಅಂತ ಹೇಳ್ತಾರೆ. ಯಾರು ನಮ್ಮ ನೆಂಟ್ರಾಗಾರ ಹೆಣ್ಮಕ್ಳು ಇವತ್ ಜಲ್ಲಿ ಬಿಡಿಸ್ತೀಯ ಅಂತಾರೆ. ನಾನ್ ಬಿಡಿಸ್ತೀನಿ, ನೀವೇನಾದ್ರು ನಮ್ ನೆಂಟ್ರಾಗರು ಕಳ್ಳರ್ಗೋಲ್ರು ಸೊಸೆಯಾಗಿ ಬರೋ ಹೆಣ್ಮಕ್ಳು ನಗ್ತಾರೆ. ಅವಾಗ ನೀವು ಹೆಂಗ್ ಬಿಡಿಸ್ತೀನಿ ಅಂದ್ರೆ ನಾನು ಬಿಡಿಸ್ತೀನಿ, ನೀವು ಕಳ್ಳರ್ಗೋಲ್ರು ಮನೆಗ್ ಸೊಸೆಯಾಗಿ ಬಂದಾಗ ನೀವು ಭಂಡಾರ ಆಡ್ಬೇಕು ಅಂತೇಳಿ ಫರಮಾನ್ ಹೊರಡಿಸಿ ಕರಿಯ ಬಜ್ಜಿ ಕೊರವಂಜಿ ವೇಷದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯನ ಸುತ್ತಾರೆ. ಇಡೀ ವಿಜಯನಗರ ಸಾಮ್ರಾಜ್ಯನ ಸುತ್ತಿ ಅಲ್ಲಿ ಚಿತ್ರಮೂರ್ತಿ ಸನ್ಮೂರ್ತಿ ದೊಡ್ಡ ದಾರ್ಶನಿಕರು ಅವ್ರನ್ನ ಬಂಧಿಸಿದ್ದಾರೆ, ಮೇಕೆ ನದಿಗೆ ಬಂಧಿಸಿದ್ದಾರೆ. ಬಿಡಿಸರ ಯಾರ್ದಿಕ್ಕಿಲ್ಲ, ನಾನ್ ಬಿಡಿಸ್ತೇನೆ ಅಂತ ಹೇಳಿದೀನಿ ಅಂತಾರೆ. ಅವಾಗ ರಾಜರು ಬಂದು ಊರ್ ತುಂಬಾ ಭಂಡಾರ ಆಡ್ತಾರೆ. ಇಲ್ಲಿ ಕರಿಯಬಳ್ಳಿ ಕೊರವಂಜಿ ವೇಷದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಊರ್ ತುಂಬಾ ಭಂಡಾರ ಹಾಕಿ ಸಾವಿರಾರು ಹೆಣ್ಮಕ್ಳು ಭಂಡಾರ ಆಡ್ತಾರೆ ಬೇಣ್ ಸೊಪ್ಪು ಇಟ್ಕೊಂಡು. ಅವಾಗ ರಾಜ್ರು ಏನು ಇದು ಅಂತ ಕೇಳ್ತಾರೆ. ಅವಾಗ ಅವ್ರ ಏನ್ ಹೇಳ್ತಾರೆ, ರಾಜ್ರು ಈ ತರ ಹಿಂಗೆ ಚಿತ್ರಮೂರ್ತಿ ಸನ್ಮೂರ್ತಿ ಹಿಂಗೆ ಗೊಲ್ರ ದೊಡ್ಡ ಅವರು ನಾಯಕರು, ಸಾಂಸ್ಕೃತಿಕ ನಾಯಕರು, ಅವ್ರನ್ನ ಒಬ್ಬ ಮೇಕೆ ಕುರಿನ ಸಿಂಹಾಸನಕ್ಕೆ ಕೂಡ ಸಮಯ ಬಂಧಿಸಿದ್ದೆ, ಅದಕ್ಕೆ ಹಿಂಗ ಆಗೈತೆ, ಅದಕ್ಕೆ ಬಿಟ್ಟು ಕಳಿಸ್ರಿ ಅಂತಾರೆ. ಅಲ್ಲಿಂದ ನಮ್ಗೆ ಭಂಡಾರ ಸಂಸ್ಕೃತಿ ಬರುತ್ತೆ. ಕರಿಯಬನಹಳ್ಳಿನಲ್ಲಿ ದಸರಾದಲ್ಲಿ ಭಂಡಾರ ಆಡ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇವರು ಯಾರು ವಾಲ್ಗ ಬಡಿಯರು ಇದಾರಲ್ಲ, ಯಾರು ಕಂಬೇರ್ಗೊಲ್ರು ಅವರು ಮೂಲ ಒಲೆಯರು, ಮೆರಿಯರ್ಗೊಲ್ರು ಇದರಿಂದ ಬಂದಿ ಆಗಿರ್ತಾರಲ್ವ, ಇದ್ರಾಗ ಎಲ್ಲಿ ಸೆರೆಮನೆಗಿರ್ತಾರಲ್ಲ, ಬಿಡಿಸ್ತಾರಲ್ಲ, ಬರ್ಬೇಕಾದ್ರೆ ಸಿದ್ಧಗತಿ ಮಾಡ್ಕೋಬೇಕಲ್ಲ. ಅವಾಗ ಇವ್ರು ಬರ್ತಾರೆ, ಇವ್ರು ಯಾರು ಮೆರಿಯರ್ಗೊಲ್ರು, ಅರ್ನರ್ಗೊಲ್ರು, ಕಂಬೇರು ಕಾಳರು ಬರ್ತಾರೆ. ಮೆರಿಯರ್ಗೊಲ್ರು ಮೂಲತಃ ಅವರು ಚೌರ ಮಾಡೋರು, ಅವ್ರ ಅಂಟಂದ್ರು ಅರೆರಾಯ ಮೆರೆರಾಯ. ಕಂಬೇರು ಕಾಳೆ ಊದೋರು, ವಾಲ್ಗ ಬಡಿಯರು ಯಾರು ಕಂಬೇರ್ಗೊಲ್ರು. ಇವರೆಲ್ಲರೂ ಕೂಡ ಕಡಿಬಳ ನಮ್ಮ ಚಿತ್ರಮೂರ್ತಿ ಕಾಲದಲ್ಲಿ ಅವಾಗ ಏನ್ ಮಾಡ್ತಾರೆ ಸ್ವಾಮಿ, ಅವರೆಲ್ಲ ಬಂದು ದೊಡ್ಡ ದಾರ್ಶನಿಕ, ಈ ನಾಡೆ ಜನ ಸೇರ್ಬಿಟ್ಟಿದ್ದಾರೆ, ದೊಡ್ಡ ದಾರ್ಶನಿಕರು, ಇವ್ರಿಗೆ ಹಿಂಗಂತ ಹೇಳ್ಬಿಟ್ಟು ಸ್ವಾಮಿ ಅಂತಾರೆ. ಅವಾಗ ಕುಲ ಕೂಡ ಪದ್ಧತಿ ಇರುತ್ತೆ. ಅವಾಗ ಸ್ವಾಮಿ ನಾವು ನಿಮ್ ಕುಲಕ್ ಬರ್ತೀವಿ ಅಂತಾರೆ. ಅವಾಗ ಏನ್ ಮಾಡ್ತಾರೆ, ಚಿತ್ರಮೂರ್ತಿ ಸನ್ಮೂರ್ತಿ ಕಾಲದಲ್ಲಿ ಕಂಬೇರು ಕಾಳೇರು ಮೆರ್ನರು ಅರ್ನರ್ನ ಸೇರ್ಸ್ಕೊಂತಾನೆ ಚಿತ್ರಮೂರ್ತಿ. ಅವ್ರ ಬಳುವಳಿ, ಅವ್ರ ಯಾಕೆ ಚೌರ ಮಾಡ್ತಾರೆ, ಅವ್ರು ವಾಲ್ಗ ಬಡಿತಾರೆ, ಮತ್ತೆ ಇದ್ ಮಾಡ್ತಾರೆ. ಅವಾಗ ಅದಕ್ಕೆ ಅದನ್ನ ಚಿತ್ರಮೂರ್ತಿ ಸನ್ಮೂರ್ತಿ ಕಾಲದಲ್ಲಿ ಕಂಬೇರು ಕಾಳೇರು ಕಾಲದಲ್ಲಿ ಮಾಡ್ತಾರೆ, ಕುಲಕ್ ಸೇರ್ಕೊಂತಾರೆ. ಗೊತ್ತಾಯ್ತು ಯಾರು ಹೇಳೋ? ಈ ಕಂಬೇರು ಕಾಳೇರು ಮೆರಿಯರ್ಗೊಲ್ರು ಅರ್ನರ್ಗೊಲ್ರು ಇವ್ 4 ಜನ ಚಿತ್ರಮೂರ್ತಿ ಕಾಲದಲ್ಲಿ ನಮ್ಮ ಕುಲಕ್ ಸೇರ್ಕೊಂತಾರೆ. ಆಯ್ತಾ? ಅದಾದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಮೇವು ನೀರು ಎಲ್ಲ ವಿಜಯನಗರ ಸಾಮ್ರಾಜ್ಯ ಎಲ್ಲ ನಶಿಸಿ ಹೋಗುತ್ತೆ.
ಆಮೇಲೆ ಏನ್ ಮಾಡ್ತಾರೆ ಕುರಿ ದನ ಎಲ್ಲ ಹೊಡ್ಕೊಂಡು ನೆಂಟರ ಸೇರ್ಕೆ ಮಾಡ್ತಾರೆ, ಬಂದ್ಬಿಡ್ತಾರೆ ಅವ್ರ ಹಿಂದೆ. ಕಂಬೇರು ಕಾಳೇರು ಇವ್ರು ಮರಿಯರ್ಗೊಲ್ರು ಅಣ್ಣಗರು ಎಲ್ಲ ಬರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಪಾವಗಡ ತಾಲ ಇದು ನಿಜಾಮರ ಆಳ್ವಿಕೆ ಬರುತ್ತೆ ಎಲ್ಲಿ ಇದ್ರಲ್ಲಿ. ಅದು ಅವಾಗ ಇದು ಪಾಲೇನಹಳ್ಳಿ ಚಿತ್ರದೇವ್ರು ಬರುತ್ತಲ್ಲ ಆ ಭಾಗಕ್ಕೆ ಬರ್ತಾರೆ. ಪಾಲೇನಹಳ್ಳಿ ಇದು ಪಾವಗಡ ತಾಲೂಕು ಮಡಚಿರ ಭಾಗಕ್ಕೆ ಬರ್ತಾರೆ. ಅಲ್ಲಿ ರಾಪಲ್ಲಿ ನಾಪಲ್ಲಿ ಅಂತ ಅಲ್ಲಿ ಕಟ್ಟೆ ಮನೆ ಮಾಡ್ಕೊಂತಾರೆ. ಅಲ್ಲಿವರೆಗೆ ಏನಿಲ್ಲ, ಆ ಭಾಗದಲ್ಲಿ ಮುಸಲ್ಮಾನರ ಆಳ್ವಿಕೆ ಇರುತ್ತೆ. ಚಿತ್ಪುತ್ತಿ ಸನ್ಮತಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಮುಸಲ್ಮಾನರ ಆಳ್ವಿಕೆ ಇರುತ್ತೆ. ಆ ಮುಸಲ್ಮಾನರ ಆಳ್ವಿಕೆನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ. ಅವ್ರು ರಾಪಲ್ಲಿ ನಾಪಲ್ಲಿ ಕಟ್ಟೆ ಮನೆಗಳು ಮಾಡ್ಕೊಂಡಿದ್ರು ನಿಜ. ಅವಾಗ್ಲೇನ ಪಾಲೇನಹಳ್ಳಿ ಚಿತ್ರದೇವ್ರು ಆಗಿರೋದು. ಫಸ್ಟ್ ಪಾಲೇನಹಳ್ಳಿ ಚಿತ್ರದೇವ್ರು ತಾಳಿ ಕಟ್ಟರು ಪೂಜೆ ಮಾಡ್ತಾರೆ, ಆಮೇಲೆ ತಾಳಿ ಕಟ್ಟರ್ ಪೂಜೆ ಮಾಡ್ತಾರೆ. ಇವತ್ತು ಅದೇ ಇದೆ. ಒತ್ತೊಟ್ಟದ್ರೊಳಗೆ ಇವ್ರು ಮಾಡ್ತಾರೆ, ಒಟ್ಟಿದ್ಮೇಲೆ ಅವ್ರು ಮಾಡ್ತಾರೆ. ಅದ್ ಪ್ರತೀತಿ ಇವಾಗ್ಲೂ ಅದೇ ಇದೆ. ಯಾಕಂದ್ರೆ ಅದು ಚಿತ್ಮುತ್ತಿ ಸನ್ಮುತ್ತಿ ಕಡೆಬಳ್ಳಾಪುರ ಕಾಲದಲ್ಲಿ ಆಗಿದ್ದು. ಆ ಕಾಲದಲ್ಲಿ ತಾಳಿ ಕಟ್ಟರ್ ಕಟ್ತಾರೆ, ಯಾವ್ದು ಇರ್ಲಿಲ್ಲ. ಅಲ್ಲಿಂದ ಏನ್ ಮಾಡ್ತಾರೆ, ಚಿತ್ಮುತ್ತಿ ಸನ್ಮುತ್ತಿ ಕಾಲದಲ್ಲಿ ಕಡೆಬಳ್ಳಪ್ಪ ಅಲ್ಲಿ ಇರ್ತಾನೆ, ಅಲ್ಲಿ ಹುಟ್ತಾನೆ. ಈಗ ಅಲ್ಲಿ ಹುಟ್ಟದಂತ ಮೇಕೆ ಮಾರ್ಕೊಂಡ ನಾಯಕ ಅಂತ ಕಡೆಬಳ್ಳಪ್ಪನ ತಂದೆ. ಅವರು ಕಡೆಬಳ್ಳಪ್ಪ ಹುಟ್ತಾನೆ. ಆ ಭಾಗದಲ್ಲಿ ಮುಸಲ್ಮಾನರ ಆಳ್ವಿಕೆ ಜಾಸ್ತಿ ಇರುತ್ತೆ. ಏನು ಆಳ್ವಿಕೆ ಇರುತ್ತೆ, ಬಹಳ ತೊಂದರೆ ಕೊಡ್ತಾರೆ ನಮ್ಗೆ. ನಮ್ ಹೆಣ್ಮಕ್ಳು ತೊಂದರೆ ಕೊಡೋದು, ಆಮೇಲೆ ಅಲ್ಲಿ ನಮ್ಗೆ ಯಾವ್ದು ಜಾಗ ಕೊಡ್ದಂಗೆ, ಜಾಗ ಇಲ್ಲ ಇದು ಹೊರಟೋಗ್ರಿ ಅಂತ ಹೇಳೋದು, ಬಹಳ ತೊಂದರೆ ಕೊಡ್ತಾರೆ. ಆದ್ರೆ ಅಲ್ಲಿ ಪಾಲೇನಹಳ್ಳಿ ಚಿತ್ರದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ತಾಳಿ ಕಟ್ತಾರಿಗೂ ಕಡರ್ಗೊಲ್ರಿಗೆ ಮೂಲ ದೇವರು ಚಿತ್ರದೇವರು, ಮೂಲ ದೇವ್ರು. ಆಮೇಲೆ ಆಗಿರೋದು ಬೇರೆದಲ್ಲ. ಅಲ್ಲಿಂದ ಏನ್ ಮಾಡ್ತಾನೆ, ಮತ್ತೆ ಈಗೆಲ್ಲ ಬಹಳಷ್ಟು ಹೆಣ್ಮಕ್ಳು ತೊಂದರೆ ಕೊಡ್ತಾನೆ. ಇಲ್ಲಿ ನೆಲದಿಲ್ಲದಿಲ್ಲ, ಅವಾಗೆಲ್ಲ ದಂಡೆತ್ತಿ ಬರ್ತಾರೆ ಎಲ್ಲ ಮುಸಲ್ಮಾನರು, ಇದ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ ಕಡೆಬಳ್ಳಪ್ಪ ಏರ್ ಹಾಕೊಂಡು ಸೀದಾ ಕರಿಯ ಇದಕ್ ಬರ್ತಾನೆ, ಹಿರಿಯೂರ್ ಪಂಥಕ್ ಬರ್ತಾನೆ. ಹಿರಿಯೂರ್ ಪಂಥಕ್ ಬರ್ತಾನೆ. ಅಲ್ಲಿ ಕರಿವಿಭಜಿಯಿಂದ ಭೂಮಿ ಬಳುವಳಿಯಾಗಿ ಬಂದಾನೆ. 3 ಕಟ್ಟೆ ಮಾಡ್ತಾನೆ. ಫಸ್ಟ್ ರಾಮನಹಳ್ಳಿ ಮಾಡ್ತಾನೆ. ಮಾಮ ನಮ್ಗೇನು ಕೊಟ್ಟೆ ಇಲ್ಲ, ಅಲ್ಲಿಂದ ಬಂದ್ವಿ, ನಿಮ್ಮ ಅಪ್ಪ ಮುತ್ತಜ್ಜರ್ ಕಾಲದಾಗಿಂದ ನಾವು ಬಂದ್ವಿ ಅಂತ ಮೆರಿಯರ್ಗೊಲ್ರು ಕಂಬೇರ್ಗೊಲ್ರು ಮತ್ತೆ ಇವ್ರು ಎಲ್ಲ ತರಲೆ ಮಾಡ್ತಾರೆ ಕಡೆಬಳ್ಳಪ್ಪಗೆ. ಅವಾಗ ಭೂಮಿ ಬಂತಲ್ಲ, ಈ ಕರಿವಿಭಜಿತ ಭೂಮಿ ಬಂದ್ಮೇಲೆ ಅವಾಗ ಏನ್ ಮಾಡ್ತಾನೆ, ಕಂಬೇರು ಮತ್ತೆ ಕಾಳೇರು ಇವ್ರು ಮೆರಿಯರ್ಗೊಲ್ರನ್ನ ಫಸ್ಟ್ ರಾಮನಹಳ್ಳಿ ಕಟ್ಟೆ ಮನೆ ಮಾಡಿ ಅವ್ರಿಗೆ ಗೌಡಿಕೆ ಕೊಡ್ತಾನೆ. ಇವ್ರ ಗೌಡಿಕೆ ಕೊಡ್ತಾನೆ ಯಾರು, ಕಡೆಬಳ್ಳಪ್ಪ. ಆಮೇಲೆ ಎರಡನೇದಾಗಿ ಕರಿಯಬಳ್ಳಿ ಮಾಡ್ತಾನೆ, ತಾಳಿ ಕಡರ್ಗೊಲ್ರಿಗೆ ಅಲ್ಲಿ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾರೆ, ಇವ್ರು ಕಂಬೇರ್ಗೊಲ್ರು ಬಹಳ ಜಿಂಜಪ್ಗೆನೆ ಜಾಸ್ತಿ ಉಪಟಳ ಕೊಡ್ತಾರೆ. ಯಾರಿಗೆ ಕಡೆಬಳ್ಳಪ್ಪಗೆ. ಅವಾಗ ಏನ್ ಮಾಡ್ತಾನೆ, ಅವ್ನ್ ಬುದ್ಧಿವಂತ ಅಲ್ವಾ, ಅವಾಗ ಇವ್ರು ಏನ್ ಮಾಡ್ತಾರ, ಮಡಿವಾಳ್ರಾಗಿರ್ತಾರ. ಯಾರು ಅಜ್ಜರ್ಗೊಲ್ರು ಇದಾರ, ಮೂಲತಃ ಮಡಿವಾಳ್ರು. ಆಮೇಲೆ ಇವ್ರು ಪೊನ್ನೇರ್ಗೊಲ್ರು ಶೀಲವಾಡಿಗಳು, ಅವ್ರು ಮೂಲತಃ ಲಿಂಗಾಯತರು. ಅವರು ಸ್ವಾಮಿ ನಾವು ನಿಮ್ ಕುಲಕ್ ಸೇರ್ಕೆ ಮುಡ್ತೀವಿ, ದೊಡ್ಡ ಮನುಷ್ಯರು, ಅವರೇ ಯಾರ ಒಲೆರು ಮಾದಿಗರು, ಸಾರಿ ಮಾದಿಗರು ಆಮೇಲೆ ಹೇಳ್ತೇನೆ. ಈಗ ಒಲೆರು ಇವ್ರು ಹೇಳಿದ್ನಲ್ಲ, ಇದು ಯಾರು ಅಜಾಮ್ರು, ಇವರೆಲ್ಲ ಸೇರ್ಕೆ ನಾವು ಸೇರ್ಕೊಂತೀವಿ ಅಂತಾರೆ. ಅವಾಗ ಆಯ್ತು ಬರ್ರಿ ಅಂತಾನೆ. ಅವಾಗ ಲಿಂಗಾಯತರ ಶೀಲವಾಡಿಗಳನ್ನ ಅಜ್ಜರ್ಗೊಲ್ರನ್ನ ಕುಲಕ್ ಸೇರ್ಕೊಂಡು ಏನು ಪರ್ಯಾಯವಾಗಿ ತಾಳ್ವಟ್ಟಿ ಕಟ್ಟೆ ಮನೆ ಮಾಡಿ ಕೊಡ್ತಾನೆ. ನಿಭಾಯಿಸಕ್ ಆಗೋದಿಲ್ಲ ಯಾರನ್ನ ರಾಮನಹಳ್ಳಿ ಕಟ್ಟೆ ಮನೆಗೆ ಕಂಬೇರ್ಗೊಲ್ರನ್ನ ನಿಭಾಯಿಸಕ್ ಆಗಲ್ಲ. ಆ ತರ ಅವರು ಜಿಂಜಪ್ಗೆ ಹೆಂಗ್ ತೊಂದರೆ ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ತೊಂದರೆ ಕೊಡ್ತಾರೆ ಆ ಕಾಲದಲ್ಲೇನೆ. ಅವಾಗ ಅನಿವಾರ್ಯವಾಗಿ 3ನೇ ಕಟ್ಟೆ ಮನೆ ಸೃಷ್ಟಿ ಮಾಡ್ತಾನೆ ಯಾರು, ಕಡೆಬಳ್ಳಪ್ಪ. ಅವಾಗ 3 ಕಟ್ಟೆ 300 ಕುಲ ಅಂತಾರೆ. ಕರಿಯಬಳ್ಳಿ ರಾಮನಹಳ್ಳಿ ಕರಿಯಬಳ್ಳಿ ತಾಳವಟ್ಟಿ 3 ಕಟ್ಟೆ 300 ಕುಲ ಅಂತಾರಪ್ಪ. ಇದು ಕಡೆಬಳ್ಳಪ್ಪ ಚಿತ್ಮುತ್ತಿ ಕಾಲದಾಗಿಂದ ಬಂದಿರೋಂಥದ್ದು ಕಾಡುಗೊಲ್ಲರದ ಇತಿಹಾಸ ನನಗೆ ಗೊತ್ತಿರೋದು. ಚಿತ್ಮುತ್ತಿ ಚನ್ಮುತ್ತಿ ಎಂಬ ಈ ನಮ್ಮ ಕಾಡುಗೊಲ್ಲ ಮೂಲ ಪುರುಷರ ಕಥೆಯಲ್ಲಿ ಏನಾದರೂ ತಪ್ಪಿದ್ದರೆ ತಿದ್ದಿಕೊಳ್ಳುವ ಅವಕಾಶ ಮಾಡಿಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.